ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ವಸಂತ್ ಬಂಗೇರರ ಮಕ್ಕಳು, ಅಳಿಯಂದರು, ಸಹೋದರಿ, ಅಣ್ಣಂದರು, ತಮ್ಮಂದರು, ಮೊಮ್ಮಕ್ಕಳು ಎಲ್ಲ ಬಂದಿದ್ದೀರಿ ಅಂತ ಹೇಳ್ತೇನೆ. ನಾನು 1 ವರ್ಷದಿಂದ ಅಜ್ಞಾತದಲ್ಲಿದ್ದೇನೆ. ಎಲ್ಲೂ ಹೊರಗೆ ಬಂದೂ ಇಲ್ಲ, ಕಾಣಿಸ್ಕೊಂಡೂ ಇಲ್ಲ. ಸಭೆ ಸಮಾರಂಭಗಳಿಗೂ ನಾನು ಬಂದಿಲ್ಲ. ವಸಂತ್ ಬಂಗೇರರವರು ನಮ್ಮನ್ನು ಅಗಲಿದ್ದಾರೆ ಅಂತ ನನಗೆ ವರ್ತಮಾನ ಬಂದಾಗ ಮನಸ್ಸಿಗೆ ಬಹಳ ದುಃಖ ಆಯಿತು. ನಾನು ಈ ಪೇಪರ್ಗಳು ಓದೋದಿಲ್ಲ, ಟಿ ವಿ ನೋಡೋದಿಲ್ಲ, ನನಗೆ ಫೋನು ಕೂಡ ಹೆಚ್ಚು ಬಳಸೋದಿಲ್ಲ ನಾನು. ಹಾಗಾಗಿ ಕೆಲವು ವರ್ತಮಾನಗಳು ನಾನು ಊರಲ್ಲಿ, ಹಳ್ಳಿಯಲ್ಲಿ ವಾಸ ಮಾಡೋದು, ನನಗೆ ವಿಷಯ ಗೊತ್ತಾಗ್ಲಿಕ್ಕೆ ಸ್ವಲ್ಪ ತಡ ಆಗುತ್ತೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಬರಬೇಕು ಅಂದಾಗ ನನಗಿದೊಂದು ಸಾರ್ವಜನಿಕ ಸಭೆ, ಇನ್ನೊಂದು ಮತ್ತೊಂದು ಅಂತ ಅನ್ನಿಸ್ಲಿಲ್ಲ. ಒಬ್ಬ ಮನುಷ್ಯನಾಗಿ, ಒಬ್ಬ ಸ್ನೇಹಿತನಾಗಿ, ನನ್ನ ಸ್ನೇಹಿತನನ್ನು ನಾನು ಕಳ್ಕೊಂಡಾಗ ನಾನು ಬಹಳ ದೂರದವನು ಇಲ್ಲಿಗೆ. ನೀವಿಲ್ಲಿ ಸ್ಥಳೀಯರು ಆತನನ್ನು ಎಷ್ಟು ಇಷ್ಟಪಡ್ಬೋದು, ಆದರೆ ಆತ ಈ ಎಲ್ಲ ಸರಹದ್ದುಗಳನ್ನು ಮೀರಿ ಅಲ್ಲಿವರೆಗೂ ತಲುಪಿದ್ದ ಅಂತ ನಿಮಗೆ ಹೇಳೋಕ್ಕೋಸ್ಕರ ಬಂದಿದ್ದೇನೆ ನಾನು. ಸಿಟ್ಟು ಯಾರಿಗಿರುತ್ತೆ ಅವರಿಗೆ ಬದುಕು ಬಹಳ ಕಷ್ಟ. ಯಾರು ಸಿಟ್ಟಿನವರು ಇರ್ತಾರೆ ಅವ್ರ ಮನೆಯವ್ರ ಪಾಡಂತೂ ಬೇಡ. ನಾನು ನನ್ನ ಕಥೆಯನ್ನು ನಿಮ್ಮ ಮುಂದೆ ಅವರ ಹೆಸರಿನಲ್ಲಿ ಹೇಳ್ತಾ ಇದ್ದೇನೆ. ಈ ತಾಯಿ ವಸಂತ್ ಅವರು, ನಾನು ಎಲ್ಲ ಒಟ್ಟಿಗೆ ಯುರೋಪ್ ಟೂರ್ಗೆ ಹೋಗಿದ್ವಿ. ಒಂದು ಕ್ಷಣದಲ್ಲಿ ಯಾತಕ್ಕೆ ಸಿಟ್ಟು ಮಾಡ್ಕೊಂಡೋ ಗೊತ್ತಿಲ್ಲ, ಅಮ್ಮ ಕಣ್ಣಲ್ಲಿ ನೀರು ಹಾಕ್ತಾಯಿದ್ರು. ನನಗೆ ಸಿಟ್ಟು ಜಾಸ್ತಿ, ಕರುಣೆನೂ ಜಾಸ್ತಿ. ಅದರಲ್ಲಿ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಕಂಡ್ರೆ ಬಹಳ ಬೇಗ ನಾನು ಭಾವುಕನಾಗ್ತೇನೆ. ಅಲ್ಲೇನು ಮಾತಾಡಲಿಲ್ಲ ಏರ್ಪೋರ್ಟಲ್ಲಿ. ಆಮೇಲೆ ಒಬ್ಬನನ್ನೇ ಕರೆದು ಕೂಡಿಸ್ಕೊಂಡು ಸ್ವಲ್ಪ ಬೇರೆ ಬೇರೆ ವಿಚಾರಗಳೆಲ್ಲ ಮಾತಾಡಿದ್ದ ಆದಮೇಲೆ ನನ್ನ ಬದುಕನ್ನು ಆತನಿಗೆ ಹೇಳಿದೆ. ನೋಡು ವಸಂತ್, ಯಾರ ಮೇಲೆ ನಮಗೆ ಸಿಟ್ಟಿದ್ರು, ಯಾರು ನಮಗೆ ಅನ್ಯಾಯ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು, ಅವ್ರ ಮೇಲೆ ವಾಪಸ್ ನಾವು ಸಿಟ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಓಟ್ ಕೇಳೋದು ಹಂಗಿನ ಬದುಕು. ಆ ಸಿಟ್ಟೆಲ್ಲ ಯಾರ ಮೇಲೆ ಬಿಡ್ತೀವಿ ಅಂದರೆ ಯಾರು ತಿರುಗಿ ಬೀಳೋದಿಲ್ಲ ನಮ್ಮ ಮೇಲೆ, ಮನೆಯವ್ರ ಮೇಲೆ ಬಿಡ್ತೀವಿ. ನೀನು ಯಾವ ಸಣ್ಣ ವಿಚಾರಕ್ಕಂದ್ಯೋ ಟೂರಿಗೆ ಕರ್ಕೊಂಡು ಬಂದು ನನ್ನ ತಂಗಿ ಕಣ್ಣಲ್ಲಿ ನೀರು ಬರೆಸ್ಬಿಟ್ಟಿಲ್ಲ ಅಂತಂದೆ. ನೀವು ನಂಬೋದಿಲ್ಲ, 2 ನಿಮಿಷದಲ್ಲಿ ಹತ್ಬಿಟ್ಟ ನನ್ನ ಹತ್ರ, ತಪ್ಪಾಯಿತು ಅಂತಂದ. ನಾನು ಹಾಗೆ ಮಾಡ್ತೇನೆ ವಸಂತ್, ಮಾಡಬಾರ್ದು ನಾವು ಅದನ್ನು. ಬೇರೆ ಯಾರೂ ನಮ್ಮ ಜೊತೆಗೆ ಬಾಳ್ವೆ ನಡೆಸೋದಿಲ್ಲಪ್ಪ. ಅವರು ಅದೆಷ್ಟು ಉತ್ತಮರಾಗಿದ್ರೇನೋ ನಮ್ಮ ಜೊತೆಗೆ ನಾವು ಒಂಥರ ರಾಕ್ಷಸರಿದ್ದಂಗೆ ಇದ್ದೇವೆ. ಒಂದು ಕಡೆಗೆ ಸಿಟ್ಟು, ಇನ್ನೊಂದು ಕಡೆಗೆ ಪ್ರಾಮಾಣಿಕತೆ. ಸಿಟ್ಟು ಯಾರಿಗೆ ಬರುತ್ತೆ ಅಂದರೆ ಯಾರು ಲಂಚ ತಗೊಳ್ಳೋದಿಲ್ವೋ ಅವ್ರಿಗೆ ಸಿಟ್ಟು ಜಾಸ್ತಿ ಬರುತ್ತೆ. ನಾವು ಲಂಚ ಮುಟ್ಟದೇ ಇದ್ದಾಗ, ಸಿಟ್ಟು ಮಾಡಿಕೊಂಡಾಗ ನಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ನಾವು ಒಳ್ಳೆಯದನ್ನು ಮಾಡಿದ್ದನ್ನು ಸತ್ತೋದ್ಮೇಲೆ ನೆನಪು ಮಾಡಿಕೊಡ್ತಾರೆ, ಬದುಕಿದ್ದಾಗ ನೆನಪು ಮಾಡಿಕೊಡೋದಿಲ್ಲ. ಆತ
ನೀವು ಕಠೋರ ವ್ಯಕ್ತಿತ್ವ ಅಂತ ಹೇಳಿದ್ರಿ, ನಾನು ಒಪ್ಪೋದಿಲ್ಲ ಅದನ್ನು. ಭಾಳ ಸಾಫ್ಟ್ ಇದ್ದ. ಆ ಕಠೋರವಾದಂಥ ಒಂದು ಹೊದಿಕೆ ಇತ್ತಷ್ಟೇ ಆತ್ಮಗೆ. ಜನಪರವಾಗಿರ್ತಕ್ಕಂಥವ್ರಿಗೆ, ಸ್ವಭಾವತಃ ಅನ್ಯಾಯದ ವಿರುದ್ಧ ಸಿಡಿದೇಳುವ ಮನೋಭಾವ ಇದ್ದವರಿಗೆ ಮನೆ ಮಕ್ಕಳು ಲಾಸ್ಟ್ಗೆ ನೆನಪಿಗೆ ಬರ್ತಾರೆ. ಅವರು ಮನೆಯವರನ್ನ, ಮಕ್ಕಳನ್ನು, ಅವರು ಓದೋದು, ಅವ್ರ ಭವಿಷ್ಯತ್ತು, ಆಸ್ತಿ ಮಾಡೋದು, ಬಂಗ್ಲೆ ಮಾಡೋದು, ಒಡವೆ ಮಾಡಿಸೋದ್ರಲ್ಲಿ ಇದ್ದರೆ ಸಿಟ್ಟು ಇರೋಕ್ಕಾಗೋದಿಲ್ಲ. ಬಟ್ ಅಂಥವರೇ ಹೆಚ್ಚಿಗಿರೋ ಜಾಗದಲ್ಲಿ ನಾವು ಕಡಿಮೆ ಆಗಿಬಿಡ್ತೀವಿ. ಅಲ್ಪಸಂಖ್ಯಾತರು ನಾವು ಸೋತಾಗ ಅಥವಾ ಆರೋಗ್ಯ ಕೆಟ್ಟಾಗ, ಸುಸ್ತಾದಾಗ ನಮ್ಮನ್ನು ಆರೈಕೆ ಮಾಡಿ ಉಳಿಯೋದು ಯಾರಂದರೆ ನಮ್ಮಿಂದ ಏನೂ ಉಪಕಾರ ಪಡ್ಕೊಳ್ದೆ ಬಯಸ್ಕೊಂಡವರು, ನಮ್ಮ ಸಿಟ್ಟಿಗೆ ಗುರಿಯಾದವರು ನಮ್ಮ ಮನೆಯವರು ಮಾತ್ರ. ಇದು ಅವ್ರ ಕುಟುಂಬಕ್ಕೂ ಆಗಿದೆ. ಇದನ್ನು ಯಾರೂ ಹೇಳೋದ ಅಗತ್ಯ ಇಲ್ಲ. ಹುಟ್ಟುವಾಗಲೇ ಕೆಲವರಿಗೆ ಆ ಗುಣ ಬಂದುಬಿಟ್ಟಿರುತ್ತೆ. ಇದಕ್ಕೆ ನೀವು ದೊಡ್ಡವ್ರ ಮನೇಲಿ ಹುಟ್ಟಿರಬೇಕು, ಅವರು ಹೊಟ್ಟೆಯಲ್ಲಿ ಹುಟ್ಟಿರಬೇಕು, ಇವ್ರ ಹೊಟ್ಟೆಯಲ್ಲಿ ಹುಟ್ಟಿರ್ಬೇಕಂತೇನಿಲ್ಲ. ನ್ಯಾಯ ನಿಷ್ಠೂರವಾಗಿ ಮಾತಾಡೋದಕ್ಕೆ, ಜನಪರವಾಗಿ ನಿಲ್ಲೋದಕ್ಕೆ ಸ್ವಲ್ಪ ರಕ್ತ ಕೂಡ ಕೆಲಸ ಮಾಡುತ್ತೆ. ರಕ್ಷಿತ್ ಹೇಳಿದ್ರು, ಒಬ್ಬ ಪುರುಷನ ಹಿಂದೆ ಇರೋದಿಲ್ಲ, ಅವ್ರ ಜೊತೆಯಲ್ಲೇ ಇರ್ತಾರೆ. ಹಿಂದೆ ಇದ್ಬಿಟ್ರೆ ಅವ್ರು ಮುಂದೆ ಆಗಿಬಿಡ್ತಾರೆ, ಇವ್ರು ಹಿಂದೆ ಆಗಿಬಿಡ್ತಾರೆ. ಈಗ ಅವ್ರು ಏಕಾಂಗಿ ಆಗಿದ್ದಾರೆ. ಆ ತಾಯಿಗೆ, ಅಮ್ಮ ನಾವೆಲ್ಲ ನಿನ್ನೊಟ್ಟಿಗಿದ್ದೇವಮ್ಮ, ನಾವ್ಯಾರೂ ನಿನ್ನ ಬಿಡೋದಿಲ್ಲ. ಇಷ್ಟೇ, ನಾವಿನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಜನ್ಮತಃ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವನು. ನಮ್ಮ ಮನೆಯ ಧರ್ಮದ ಪ್ರಕಾರ ಮೃತರಾದವರನ್ನು ನಾವು ಅಗ್ನಿಗೆ ಆಹುತಿ ಮಾಡಬೇಕು. 1 ವರ್ಷ 4 ತಿಂಗಳ ಕೆಳಗೆ ನನ್ನ ಪತ್ನಿ ನನ್ನನ್ನು ಅಗಲಿದ್ಲು. ನಾನು ಹೇಳಿದೆ, ಯಾವ ಪುರೋಹಿತರು ಬರೋದು ಅಗತ್ಯ ಇಲ್ಲ, ಯಾವ ಪೂಜೆಗಳು ಮಾಡೋದಿಲ್ಲ, ಅಗ್ನಿಗೂ ನಾನು ಸಮರ್ಪಣೆ ಮಾಡೋದಿಲ್ಲ. ನನ್ನ ಸುತ್ತ ಯಾವ ಜನ ಇದ್ದಾರೆ, ಅವ್ರು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ನೀವೇ ತಗೊಂಡು ಬಂದು ಆ ತೋಟದಲ್ಲಿ ಹಾಕಿರಪ್ಪ, ಅವಳನ್ನ ಆವಾಗ ನೋಡ್ತೀನಿ ಅಂತ ಹೇಳಿದೆ. ನಮ್ದಿಬ್ಬರದು ವಿಚಿತ್ರಮ್ಮ. ನೀನು ನನ್ನ ಸಹೋದರನನ್ನು ಕಳ್ಕೊಂಡಿದ್ದೀಯ, ನಾನು ನಿನ್ನ ತಂಗಿಯನ್ನು ಕಳ್ಕೊಂಡಿದ್ದೆ. ನನಗೀಗ ಅನಿಸುತ್ತೆ, ದಿವಸ ಆಳ್ತೇನೆ ಅವಳು ಸಮಾಧಿ ಹತ್ರ ಹೋಗಿ, ಎಷ್ಟು ಹೀನವಾಗಿ ನಡ್ಕೊಂಡ್ಬಿಟ್ಟೆ, ಎಷ್ಟು ಸಿಟ್ಟಿನಿಂದ ಮಾತಾಡ್ಬಿಟ್ಟೆ, ಏನೇನಕ್ಕೆಲ್ಲ ಬೇಸರ ಮಾಡ್ಕೊಳ್ತಿದ್ದೆ, ಎಷ್ಟು ತಾಳ್ಮೆಯಿಂದ ನನ್ನ ಜೊತೆಗೆ ಬದುಕಿದ್ಲಪ್ಪ. ಅಯ್ಯೋ, ನಾನೆಷ್ಟು ಸಣ್ಣವನು ಅಂತ ನನಗೀಗ ಅನಿಸುತ್ತೆ. ಮನುಷ್ಯನ ಬದುಕೆ ಹೀಗೆ, ನಾವೆಲ್ಲ ಅನಂತರ ಪಶ್ಚಾತ್ತಾಪ ಪಡೋದು. ನೀನು ಗೆದ್ದಿದ್ದೀಯಮ್ಮ. ಬದುಕು ಅನ್ನೋ ಪ್ರಯಾಣದಲ್ಲಿ ಜೀವಪರ ಆಸಕ್ತಿ ಇದ್ದಂಥ ಒಬ್ಬ ಮನುಷ್ಯನ ಜೊತೆಗೆ ಆತನ ವೈಯಕ್ತಿಕ ದೌರ್ಬಲ್ಯಗಳನ್ನೆಲ್ಲ ನಿಭಾಯಿಸಿಕೊಂಡು, ಮಕ್ಕಳನ್ನು ಸಾಕಿಕೊಂಡು, ಮರ್ಯಾದಸ್ಥರನ್ನಾಗಿ ಮಾಡಿ, ಆತನಿಗೆ ಅಪಕೀರ್ತಿ ಬರದಂತೆ, ಆತನ ಕಡೆ ಕ್ಷಣದವರೆಗೂ ನೀನು ಆತನ ಜೊತೆಗೆ ನಿಂತಿದ್ದೀಯ ಅಂದರೆ ನಿನಗೆ ನಮಸ್ಕಾರಮ್ಮ. ನೀನು ಗೆದ್ದಿದ್ದೀಯ, ನೀನು ಗೆದ್ದುಬಿಟ್ಟಿಯಮ್ಮ. ಭಾಳ ಜನರಿಗೆ ಇದೇ ತೊಡಕು. ಈಗ ವಸಂತ ಸ್ಟ್ರಿಕ್ಟ್ ಆಗಿರಬಹುದು, ಅಮ್ಮ ತಹಸೀಲ್ದಾರ್ಗೆ, ಸಬ್ ಇನ್ಸ್ಪೆಕ್ಟ್ರಿಗೆ, ಇಂಜಿನಿಯರ್ಗೆ ಫೋನ್ ಮಾಡಿ ತಿಂಗಳ ದುಡ್ಡು ತಗೊಂಬ ಅಂದರೆ ವಸಂತ ಏನು ಮಾಡೋದು?
ಡೈವರ್ಸ್ ಮಾಡೋಕ್ಕಾಗತ್ತಾ? ಹೊಡೆಯೋಕ್ಕಾಗತ್ತಾ? ಅಥವಾ ಮನೆಯವ್ರು ದುಡ್ಡು ತಗೊಳ್ತಾರೆ ಅಂತ ಅಂದಮೇಲೆ ವಸಂತ ಹೊರಗಡೆ ನಿಂತು ಧೈರ್ಯವಾಗಿ ಮಾತಾಡೋಕ್ಕಾಗತ್ತಾ? ಇದಕ್ಕೆ ಡಾಲರ್ಗಳು, ರೂಪಾಯಿಗಳು, ಕೋಟಿಗಳು, ಇನ್ನೊಂದು ಮತ್ತೊಂದು ಹೋಲಿಕೆ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಜೊತೆಗೆ ಬಾಳ್ವೆ ನಡೆಸ್ತಕ್ಕಂಥವರು ಪ್ರಾಮಾಣಿಕವಾಗಿ ಇಲ್ಲದೆ ಹೋದರೆ, ನಮ್ಮ ಹಾಗೆ ಅವರು ಏನೂ ಬೇಡ ಅಂತ ವೈರಾಗ್ಯ ಮನೋಭಾವದಿಂದ ಬದುಕದೇ ಇದ್ದರೆ, ಇಷ್ಟು ಜನ ಅವರ ಅಧಿಕಾರ ಕಳ್ಕೊಂಡು ಭಾಳ ದಿವಸ ಆಯಿತು. ಒಂದು ಶ್ರದ್ಧಾಂಜಲಿ ಸಭೆಗೆ ಇತ್ತೀಚಿನ ದಿನಗಳಲ್ಲಿ ಬರೋದನ್ನು ನಾನು ನೋಡ್ತಾ ಇರೋದು ಬಹಳ ಅಪರೂಪ. ನಿಮಗೆ ನಾವು ಗೌರವ ಕೊಡಬೇಕು. ಈ ಭಾಗದಲ್ಲಿ ಇನ್ನೂ ಕೂಡ ಕೆಲವು ಮೌಲ್ಯಗಳು, ಆದರ್ಶಗಳು ಇರೋ ಜನ ನೀವು ಬದುಕಿದ್ದೀರಿ ಅಂತ ನನಗೆ ಧೈರ್ಯ ಬರ್ತಾ ಇದೆ. ಈಗೆಲ್ಲ ಬರಬೇಕಂದ್ರೆ ಏನು ಕೊಡ್ತೀರಾ, ಹೋಗಬೇಕಂದ್ರೆ ಏನು ಕೊಡ್ತೀರಾ ಅನ್ನೋ ಕಾಲ ಬಂದುಬಿಟ್ಟಿದೆ. ಈಗ ನಾವು ಅಧಿಕಾರದಲ್ಲಿ ಇರಬೇಕಾಗಿದ್ದರೆ ನಮಗೆ ಬಿರುದುಗಳು ಕೊಡ್ತಾರೆ, ಶಾಲು ಹೊದಿಸ್ತಾರೆ, ಬೇಡ ಬೇಡ ಅಂದರೂ ಆ ಹಾರಗಳಾಗ್ತಾರೆ, ಆ ಪೇಟ ತಂದು ಇಡ್ತಾರೆ. ಅದು ಎಲ್ಲಿ ಇಡಬೇಕು, ನಾವಿರೋ ಮನೆಗಳು ಚಿಕ್ಕವು, ಜಾಗ ಇರೋದಿಲ್ಲ. ಅದು ಹೋಯಿತು ಅಂದ ತಕ್ಷಣ ಯಾರು ಕಾಣಿಸೋದು ಕೂಡ ಇಲ್ಲ. ಸುಮಾರು ಜನ ನಾವು ಸೋತಾಗ ಅನುಮಾನ ಪಡ್ತಾರೆ, ನಮ್ಮನ್ನು ನಮಸ್ಕಾರ ಮಾಡಬೇಕಾ ಬೇಡವೋ ಅಂತ. ಯಾಕೆಂದರೆ ವಾಪಸ್ಸು ಸಿಗೋದೇನಿರೋದಿಲ್ವಲ್ಲ. ವಿಶೇಷವಾಗಿ ವಿಧಾನಸೌಧದಲ್ಲಿ ನಾನು ಶಾಸಕನಾಗಿ, ಮಂತ್ರಿಯಾಗಿ, ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ, ಮತ್ತು ಮಾಜಿ ಶಾಸಕನಾಗಿ, ಸಭೆಯ ಅಧ್ಯಕ್ಷರಿಗೆ ಎಲ್ಲ ನೋಡಿದ್ದೇನೆ ನಾನು. ಆ ಬೆಂಗಳೂರಿನಲ್ಲಿ ವಾತಾವರಣ, ಆ ಭಾಗದಲ್ಲಿ ಜನ ಎಷ್ಟು ವ್ಯಾವಹಾರಿಕವಾಗಿರ್ತಾರೆ ಅಂತಂದರೆ, ಇವತ್ತಿನವರೆಗೂ ನನಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಚುನಾವಣೆಯಾಗಿ ಫಲಿತಾಂಶ ಬಂದು ನಾನು ಸೋತೋಗಿದ್ದೀನಿ ಅಂತ ಆದಮೇಲೆ ಎಲ್ಲಾದರೂ ಕಾಣಿಸ್ಬಿಟ್ರೆ ಅವ್ನ ಕೈ ಎತ್ತೋದೇ ಇಲ್ಲ. ವೇಸ್ಟ್ ಅಲ್ವಾ, ಇವನಿಗೆ ಯಾಕೆ ನಮಸ್ಕಾರ ಹಾಕೋದು ಅಂತಾರೆ. ಅಂತಹ ಜಗತ್ತಿನಲ್ಲಿ ನಾವು ಬದುಕಿರೋದು. ಪರಿಚಯ ಮಾಡೋರು ನಾನು ಬರಬೇಕಾಗಿದ್ದರೆ ದೇವರಾಜ ಅರಸು ಅವರ ಅನುಯಾಯಿ ನಾನು ಅಂತ ಹೇಳಿದರು. ದೇವರಾಜ ಅರಸರವರು ನಮ್ಮನ್ನಾಗಲಿ ಈ ಜೂನ್ ತಿಂಗಳು ಬಂದರೆ 6ನೇ ತಾರೀಕಿಗೆ 42 ವರ್ಷ ಆಯಿತು. ಬಹುಶಃ ಆ ಪರಿಚಯ ಮಾಡಿದವರಿಗೆ ನಾನು ಎಷ್ಟು ನನ್ನ ಕೃತಜ್ಞತೆಯನ್ನು ಸಲ್ಲಿಸಿದ್ರು ನನಗೆ ಯಾವ ಬಿರುದು ಈ ಜೀವನದಲ್ಲಿ ಬೇಕಾಗಿಲ್ಲ, ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ದೇವರಾಜ ಅರಸರವರ ಒಬ್ಬ ಅನುಯಾಯಿ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ದೊಡ್ಡ ಪದವಿ ಬದುಕಿನಲ್ಲಿ ಯಾವುದು ಇಲ್ಲವೇ ಇಲ್ಲ. ಕಾರಣ ಇಷ್ಟೇ, 18-19 ವರ್ಷದ ವಯಸ್ಸಿನಲ್ಲಿ ಅವ್ರ ಪರಿಚಯ ನನಗೆ. ಅರಸು ಅವರು ತೀರ್ಕೊಂಡಾಗ, ದೇಹ ತ್ಯಾಗ ಮಾಡಿದಾಗ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ, ವಿರೋಧ ಪಕ್ಷದ ನಾಯಕನೂ ಆಗಿರಲಿಲ್ಲ, MLA ಆಗಿದ್ದರಷ್ಟೇ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರವನ್ನು ನಾವು ಅವರ ಸ್ವಗ್ರಾಮ ಕಲ್ಲಳ್ಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅಗ್ನಿಗೆ ಆಹುತಿ ಮಾಡಿದಾಗ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಯಾವುದೇ ಅಧಿಕಾರದಲ್ಲಿಲ್ಲ, ಹಣ ಮಾಡಿರಲಿಲ್ಲ. ಅವರ ಜಾತಿಯವರು ಅಂತ ಹೇಳೋರು ಇಡೀ ರಾಜ್ಯದಲ್ಲಿ 1,000 ಜನ ಇಲ್ಲ. ಲಕ್ಷಗಟ್ಟಲೆ ಜನ ಅವರಿಗೆ ವಿದಾಯ ಹೇಳೋದಕ್ಕೆ ಸೇರಿದರು. ಸಾರ್ವಜನಿಕ ಜೀವನದಲ್ಲಿ ನಮ್ಮ ಹಿಂದೆ ಬರೋದು ಯಾವುದು ಅಂತಂದರೆ ನಾವು ಗಳಿಸಿದ ಕೀರ್ತಿ ಮಾತ್ರ. ವಸಂತ ಬಂಗೇರರಿಗೆ ಅವರು ಮಂತ್ರಿ ಕೂಡ ಆಗಲಿಲ್ಲ, ಮುಖ್ಯಮಂತ್ರಿ ಆಗೊಬ್ಬ ಮಾತಿರಲಿ, ಯಾರಿಗೂ ಹೋಗಿ ನನ್ನ ಮಾಡಿ ಅಂತ ಕೇಳ್ತಾನೂ ಇರಲಿಲ್ಲ. ಅವರು MLA ಆಗಿ ಈಗ 10 ವರ್ಷದ ಮೇಲೆ ಆಗೋಯ್ತು.
ನೀವು ಇಷ್ಟು ಗೌರವ ತೋರಿಸ್ತಾ ಇದ್ದೀರಿ ಅಂದರೆ ಅವರು ಒಬ್ಬ ದೇವರಾಜ ಅರಸರೇ ಈ ಭಾಗಕ್ಕೆ. ದೇವರಾಜ ಅರಸರಿಗೆ ಇಡೀ ರಾಜ್ಯವನ್ನು 8 ವರ್ಷ ಆಳುವ ಅವಕಾಶ ಸಿಕ್ಕಿತ್ತು. ಇಡೀ ರಾಜ್ಯದ ಜನ ಬಂದಿದ್ದರು. ಅನೇಕ ವೇಳೆ ನಮ್ಮ ಬದುಕು ಎಷ್ಟು ವಿಚಿತ್ರವಾಗಿರುತ್ತೆ ಅಂತಂದರೆ, ವಿಶೇಷವಾಗಿ ನಾವು ಅಧಿಕಾರ ಕಳ್ಕೊಂಡಾಗ ಕೆಲವರು ತಮ್ಮ ಮನೆಗಳಲ್ಲಿ ಶುಭ ಕಾರ್ಯ ಆದರೆ ನಮಗೆ ಆ ಪತ್ರಿಕೆ ಕೊಡೋದಕ್ಕೂ ಕೂಡ ಹಿಂದೆ ಹಾಕ್ತಾರೆ. ಕಾರಣ ಇಷ್ಟೇ, ಭಾಳ ಕಾಸ್ಟ್ಲಿ ಪತ್ರಿಕೆಗಳು ಹೊರಡಿಸಿರ್ತಾರೆ. ಒಂದೊಂದು ಲಗ್ನ ಪತ್ರಿಕೆ ಅದು 500, 600, 1000 ರೂಪಾಯಿ ಆಗುತ್ತೆ. ಇವನು ಸೋತೋಗಿದ್ದಾನೆ, ಇವನಿಗೆ ಯಾಕೆ ಕೊಡೋದು ಅನ್ನೋ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಷ್ಟು ಕಳಪೆ ಬದುಕು ನಮ್ಮದು. ಮತ್ತೆ ಅವನಿಗೆ 8 ದಿವಸಕ್ಕೋ 10 ದಿವಸಕ್ಕೋ 6 ತಿಂಗಳಿಗೋ ಅವನ ಮಗಳಿಗೋ ಮೊಮ್ಮಗಳಿಗೋ ಒಂದು ಸೀಟ್ ಬೇಕು, ಅಥವಾ ಅಳಿಯನಿಗೊಂದು ಟ್ರಾನ್ಸ್ಫರ್ ಆಗಬೇಕು, ಇನ್ಯಾವುದೋ ಒಂದು ಉದ್ಯೋಗ ನಮ್ಮಿಂದ ಕೆಲಸ ಆಗುತ್ತೆ ಅಂದರೆ ಪುನಃ ಬಂದು ಮತ್ತೆ ನಮ್ಮ ಮುಂದೆ ನಿಲ್ತಾನೆ. ನಾವು ಸಿಟ್ಟೇ ಮಾಡ್ಕೊಳ್ಳೋ ಹಂಗಿಲ್ಲ. ಸಿಟ್ಟು ಬಂದರೂ ಒಂದು ಮಾತು ಅಂದುಬಿಡ್ಬೇಕು, ನುಂಗ್ಬಿಡ್ಬೇಕು. ವಸಂತರ ಕೇಸು ಇದೇ ಇತ್ತು ಅಂತ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ನಾವು ಸಿಟ್ಟು ತಡ್ಕೊಳ್ಳೋಕ್ಕಾಗದೆ ಒಂದು ಮಾತು ಹೇಳಿದಾಗ ಆ ಮಾತು ಹೆಚ್ಚು ಪ್ರಚಾರಕ್ಕೆ ಬಂದ್ಬಿಡುತ್ತೆ. ಹೀಗಂದ್ರಂತೆ ಹೀಗಂದ್ರಂತೆ ಹೀಗಂದ್ರಂತೆ, ಹಾಗೆ ಅನ್ಬೋದಾ, ವಸಂತರು ಹೀಗೆ ಅನ್ಬೋದಾ ಅಂತ ಹೇಳಿ ಪ್ರಚಾರ ಆಗುತ್ತೆ. ಆ ಮಾತು ಅಂದಿರ್ತೀವಿ, ಮರ್ತೋಗಿರ್ತೀವಿ, ಮತ್ತು ಅವನಿಗೆ ಸಹಾಯ ಮಾಡಿರ್ತೀವಿ. ಆ ಮಾತು ಅನ್ನಬೇಕಾಗಿದ್ರೆ ಅವನಿಗೆ ಹೇಗೆ ನಡ್ಕೊಂಡಿರ್ತಾನಂತ ಯಾರೂ ಕೇಳೋದೇ ಇಲ್ಲ. ಆಮೇಲೆ ಚುನಾವಣೆ ಬಂದಾಗ ಈ ಎಲ್ಲ ಅಸ್ತ್ರಗಳನ್ನು ಉಪಯೋಗಿಸೋದು. ನಾವು ಟ್ರಾನ್ಸ್ಫರ್ಗೆ ಹೋಗಿದ್ವಿ, ವಸಂತ ಬಂಗಾರರು ನಮ್ಮನ್ನು ಹೀಗಂದರು. ಅವರು ಗೇಣಿದಾರರಿಗೆ ಭೂಮಿ ಕೊಡಿಸಿದ್ರು, ಊರಿಗೆ ರಸ್ತೆ ಹಾಕ್ಸಿದ್ರು, ಹಾಸ್ಪಿಟ್ಲ್ ಮಾಡಿಸಿದ್ರು ಅಂತ ಯಾರೂ ನೆನಪಿಟ್ಕೊಳ್ಳೋದಿಲ್ಲ. ಅಥವಾ ನಮ್ಮ ಹುಡುಗ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡಿದ್ದು, ಸ್ವಾಮಿ ಯಾರು ತಿನ್ನೋದಿಲ್ಲ ದುಡ್ಡು, ನಮ್ಮ ಹುಡುಗನಿಗೆ ಸಹಾಯ ಮಾಡಿ ಅಂದ್ವಿ, ಮಾಡಲಿಲ್ಲ. ಸಾರ್ವಜನಿಕ ಕೆಲಸಗಳನ್ನು ಸಾರ್ವಜನಿಕವಾಗಿ ನಾವು ತೆಗೆದುಕೊಳ್ತಕ್ಕಂಥ ನಿಲುವು ನಿರ್ಧಾರಗಳನ್ನು ಗೌರವಿಸಿ ನಮ್ಮ ವ್ಯಕ್ತಿತ್ವವನ್ನು ಅಳೆಯತಕ್ಕಂಥ, ಅದಕ್ಕೆ ಗೌರವ ಕೊಡ್ತಕ್ಕಂಥ ಸ್ಥಿತಿಯನ್ನು ನಾವು ಈ ದೇಶದಲ್ಲಿ ದಾಟಿಬಿಟ್ಟಿದ್ದೇವೆ. ನಿಷ್ಠೂರವಾಗಿರ್ತಕ್ಕಂಥವ್ರಿಗೆ ಪ್ರಚಾರಕ್ಕಿಂತಲೂ ಅಪಪ್ರಚಾರಗಳೇ ಜಾಸ್ತಿ ಆಗುತ್ತೆ. ಗಾಂಧೀಜಿಯವರು ನಾವು ಮಹಾತ್ಮ ಅಂತ, ಪೂಜ್ಯರು ಅಂತ, ಹೋರಾಟಗಾರರು, ಸ್ವಾತಂತ್ರ್ಯಕ್ಕೆ ಇದು ಮಾಡಿದ್ರು, ಬಾಪೂಜಿ ಎಲ್ಲ ಹೇಳ್ತೇವೆ. ಅವೆಲ್ಲ ಬಿಟ್ಬಿಡಿ. 2 ಘಟನೆಗಳನ್ನು ನೆನಪು ಮಾಡಿಕೊಳ್ಳಿ. ಅವ್ರ ಮಕ್ಕಳಲ್ಲಿ ದೊಡ್ಡ ಮಗ ಮದ್ಯ ವ್ಯಸನಿ ಆಗ್ತಾನೆ, ಕುಡಿತಕ್ಕೆ ಬಲಿ ಬಿದ್ದು ಬಿಡ್ತಾನೆ ಅವನು, ಹರಿಲಾಲ್ ಗಾಂಧಿ ಅಂತ. ತಾಯಿಗೆ ಮಗನನ್ನು ಬಿಡೋಕ್ಕೆ ಮನಸ್ಸಾಗೋದಿಲ್ಲ, ಅವನನ್ನು ಸುಧಾರಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಗಾಂಧಿಯವರು ಸ್ವಲ್ಪ ಮಟ್ಟಿಗೆ ಸಹಿಸ್ತಾರೆ, ಆಮೇಲೆ ಸಾಧ್ಯ ಇಲ್ಲ ಅಂತ ಕಸ್ತೂರ್ಬಾ ಅವ್ರಿಗೆ ಹೇಳ್ತಾರೆ, ಇಲ್ಲ ಇವನು ಸುಧಾರಿಸೋದಿಲ್ಲ. ಎಷ್ಟು ಕಠಿಣವಾದಂಥ ನಿರ್ಧಾರ ಗಾಂಧಿಯವರದು ಅಂದರೆ, ನಾನು ಸತ್ತ ಮೇಲೆ ಈ ಹರಿಲಾಲ್ ಗಾಂಧಿ ನನ್ನ ಪಾರ್ಥಿವ ಶರೀರವನ್ನು ಕೂಡ ಮುಟ್ಟಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಇವತ್ತು ಏನೇನು ನಡೀತಾ ಇದೆ ಅಂತೆಲ್ಲ ನಾವು ನೋಡ್ತಾ ಇದ್ದೀವಲ್ಲ. ಕಸ್ತೂರ್ಬಾ ಗತಿ ಏನಾಗಿರಬೇಕು ನೀವೇ ಹೇಳಿ. ಅಥವಾ ಹಿಂದಕ್ಕೆ ಹೋಗೋಣ, ನಿಮ್ಮಲ್ಲೆಲ್ಲ ಯಕ್ಷಗಾನಗಳು ಮಾಡ್ತೀರಿ, ಹರಿಶ್ಚಂದ್ರಂದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಹರಿಶ್ಚಂದ್ರನಿಗೆ ಅವನ ಕುಟುಂಬಕ್ಕೆ ಏನು ಬರುತ್ತೆ? ಯಾರು ಸಮಾಜದಲ್ಲಿ ನಿಷ್ಠುರವಾಗಿ ನಿಲ್ತಾರೆ, ನಿರ್ಭಯವಾಗಿ ಮಾತನಾಡ್ತಾರೆ,
ನೇರ ಮುಖಕ್ಕೆ ಹೇಳ್ತಾರೆ. ಅವರಿಗೆ ಟೈಟ್ಲ್ ಕೊಡ್ತಾರೆ, ನೇರ ನುಡಿಯ ಸಿಟ್ಟಿನ ಮನುಷ್ಯ ಅಂತೆಲ್ಲ ಹೇಳ್ತಾರೆ. ಆದರೆ ಒಲವು ಬೇರೆ ಕಡೆಗಿರುತ್ತೆ. ಶಾಂತವೇರಿ ಗೋಪಾಲ್ ಗೌಡ್ರಿಗೆ ಹಾಗೆ ಆಯಿತು. ಅವ್ರ ಕುಟುಂಬ ಎಲ್ಲಿದೆ ಅಂತ ಕೂಡ ಯಾರಿಗೂ ಗೊತ್ತೇ ಇಲ್ಲ. ಈಗ ಕಡದಾಳ್ ಮಂಜಪ್ಪನವ್ರಿಗೂ ಅದೇ ಆಯಿತು. ಅಮ್ಮ ಒಬ್ಬರು ಬಂದ್ರು ಇಲ್ಲಿಗೆ, ಆ ಹೂವನ್ನು ಅಡಿಯ ಇದ್ದಾರೆ ನೋಡಿದೆ. ಮಕ್ಕಳು ನೋಡಿ ಎಲ್ಲಿ ಕೂತಿದ್ದಾರೆ. ಎಲ್ಲೂ ಯಾವತ್ತೂ ಕರ್ಕೊಂಡೋಗಿರ್ಲಿಕ್ಕಿಲ್ಲ. ಅಮ್ಮ, ನನ್ನ ಹೆಂಡತಿ ನೀನು ಬಯಸ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಯಸ್ಕೊಂಡಿದ್ದಾಳೆ ನನ್ನ ಕೈಯಲ್ಲಿ. ನಮಗದೊಂದು ಶಾಪ, ನಾವು ಹಾಗೆ ಮಾಡಿಬಿಟ್ಟಿದ್ದೀವಿ. ನಾನು ಸಭೆಯ ಅಧ್ಯಕ್ಷನಾಗಿದ್ದೆ, ಆ ಸರ್ಕಾರಿ ಮನೆಯಲ್ಲಿದ್ದೆ. ಒಂದು ದಿವಸ ಮಧ್ಯಾಹ್ನ ಬಿಸಿಲು. ನಮಗೆ ಆ ಮನೆ ಏನು ಕೊಟ್ಟಿದ್ರು ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಮ್ಗೆ ಆ ರೇಷನ್ ಕೊಡೋ ಅಂಗಡಿ ಇತ್ತು. ನಾನು ಮಧ್ಯಾಹ್ನ ಬರಬೇಕಾಗಿದ್ರೆ ಕಾರಲ್ಲಿ ನಮಗೆ ಗನ್ಮನ್ ಅಂತ ಕೊಟ್ಟಿರ್ತಾರೆ, ಅವ್ರ ಕೈಯಲ್ಲಿ 2 ಬ್ಯಾಗ್ ಹೊರಿಸ್ಕೊಂಡು ನನ್ನ ಹೆಂಡ್ತಿನೂ ನಡ್ಕೊಂಡು ಹಿಂದೆ ಬರ್ತಾಯಿದ್ದು. ಊಟ ಮಾಡಿದ್ದಾದಮೇಲೆ ನನ್ನ ಹೆಂಡ್ತಿಗೆ ಸ್ವಲ್ಪ ನಗ್ನಗ್ತಾ ಹೇಳಿದೆ, ಈಗೇನೋ ಗನ್ಮನ್ ಇದ್ದಾನಮ್ಮ, ಬ್ಯಾಗ್ ಹೊತ್ಕೊಂಡು ಬಂದ. ಈ ಅಧಿಕಾರ ಹೋದ್ಮೇಲೆ ಯಾರು ಹೊರ್ತಾರೆ ಬ್ಯಾಗು? ಇನ್ನು ನಾನೇ ಹೊರಬೇಕಲ್ವಾ, ನಿನಗೆ ಗನ್ಮನ್ ಅಭ್ಯಾಸ ಆಗಿದೆ ಅಂತ ಹೇಳಿದೆ. 2 ದಿವಸ ನನಗೆ ಮುಖನೂ ತೋರಿಸಲಿಲ್ಲ, ಊಟನೂ ಮಾಡಲಿಲ್ಲ. ನಾವು ಹಾಗೆ ಸೂಕ್ಷ್ಮವಾಗಿ ಬದುಕಿದಂಥವ್ರು. ನಾನಿವತ್ತಿಲ್ಲಿ ಬರೋಕ್ಕೆ ಕಾರಣ ವಸಂತ್ ಬಂಗೇರ ಆ ಥರದ ಮನುಷ್ಯ ಅಂತ ಹೇಳಿ ಒಂದೇ ಕಾರಣಕ್ಕೆ ಬಂದಿದ್ದೇನೆ. ನಾನು ಯಾರು ದೊಡ್ಡವ್ರು ಕರೆದ್ರೂ ಬರೋದಿಲ್ಲ, ಯಾವ ಉನ್ನತ ಸ್ಥಾನದಲ್ಲಿರೋರು ಕರೆದ್ರೂ ಬರೋದಿಲ್ಲ. ನಾನು ಯಾರಿಗೂ ನಿಂತು ನಮಸ್ಕಾರ ಹಾಕಿ ಹೋಗೋ ಅಭ್ಯಾಸ ನನಗಿಲ್ಲ. ಯಾರಿಂದ ನನಗೆ ಆಗಬೇಕದ್ದು ಏನಿಲ್ಲ. ನಾನು ಮಾಡಬೇಕು ಅಂತದನ್ನು ನಿಲ್ಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತಿಲ್ಲಿಗೆ ಬರಬೇಕು, ನಾನು ಈ ಕಾರ್ಯಕ್ರಮದಲ್ಲಿ ಇರಬೇಕು, ಆ ತಾಯಿನ ನೋಡಬೇಕು, ಮಕ್ಕಳನ್ನ ನೋಡಬೇಕು, ನನ್ನ ನೋವನ್ನು ಹಂಚ್ಕೋಬೇಕು, ನಿಮ್ಮ ನೋವು ನನ್ನದು ಅಂತ ಅವ್ರಿಗೆ ಹೇಳ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಎಷ್ಟು ನಿರ್ಧಾರ ಅಂದರೆ ನಡ್ಕೊಂಡಾದರೂ ಅಲ್ಲಿಂದ ಇಲ್ಲಿಗೆ ಬರಬೇಕು ಅನ್ನೋಷ್ಟು ತೀರ್ಮಾನದಲ್ಲಿ ನಾನು ಇವತ್ತಿಲ್ಲಿಗೆ ಬಂದೆ. ನಾನು ಈಗಾಗಲೇ ಹೇಳಿದೆ, ವ್ಯಾವಹಾರಿಕ ಜಗತ್ತಲ್ಲಿದ್ದೇವೆ ನಾವು. ಮನುಷ್ಯರಿಗೆ ಮರ್ಯಾದೆ ಕೊಡೋದು, ಗೌರವ ಕೊಡೋದು ಅವರ ಸ್ಥಾನದಿಂದ. ಅವ್ರ ಹತ್ರ ಇರೋ ಕಾರ್ ನೋಡಿ, ಅವ್ರ ಮನೆಯವ್ರು ಇಟ್ಕೊಳ್ಳೋ ಒಡವೆಗಳನ್ನು ನೋಡಿ, ಅವ್ರು ಎಲ್ಲೆಲ್ಲಿ ಫಾರಿನ್ಗೆ ಹೋಗ್ತಾರೆ ಅಂತ ನೋಡಿ ಜನ ಮರ್ಯಾದೆ ಕೊಡೋದು. ನಮ್ಮ ಪ್ರಾಮಾಣಿಕತೆಯನ್ನು, ಗೌರವವನ್ನು ನೋಡಿ ನಮಗೆ ಮರ್ಯಾದೆ ಕೊಡೋದು. ನಷ್ಟ ಇಲ್ಲ, ನಾವು ಅವ್ರ ಮೇಲೆ ಕಾಂಪಿಟೇಷನ್ಗೆ ಹೋಗೇ ಇಲ್ವಲ್ಲ. ವಸಂತ್ ಬಂಗೇರ ಮಕ್ಕಳು, ನೀವು ನನ್ನ ಮಕ್ಕಳಮ್ಮ. ತಂದೆ ತಲೆ ತಗ್ಗಿಸುವ ಕೆಲಸ ಮಾಡಿಲ್ಲ, ತಲೆ ಎತ್ತಿ ನಿಲ್ತಕ್ಕಂಥ ಗೌರವದ ಬದುಕನ್ನು ಮಾಡಿದ್ದಾರೆ. ನೀವು ಅವರ ಮಕ್ಕಳಾಗಿ ಹಾಗೇ ಬಾಳಬೇಕು ಅಂತ ನಿಮ್ಗೆ ಆಶೀರ್ವಾದ ಮಾಡಿ. ನನ್ನ ಮಕ್ಕಳಿಗೆ ನಾನು ಅದನ್ನೇ ಹೇಳ್ತೇನೆ. ತಲೆ ಯಾವಾಗ ವಾಲುತ್ತೆ? ನಾನು ಸತ್ತೋದಾಗ ತಲೆ ನನ್ನ ಕಂಟ್ರೋಲ್ ಹಿಡಿದಲ್ಲ ವಾಲುತ್ತೆ. ಬದುಕಿರುವವರಿಗೆ ತಲೆ ವಾಲಬಾರ್ದು, ತಲೆ ತಗ್ಗಿಸಬಾರ್ದು. ನನ್ನ ಮಕ್ಕಳಿಗೆ ಅಷ್ಟನ್ನೇ ನಾನು ಹೇಳೋದು. ನಿಮಗೆ ಕೀರ್ತಿಯನ್ನು ಬಿಟ್ಟು ಹೋಗಿದ್ದಾರೆ. ಬಹುಶಃ ಅವರು ಒಡವೆ ಮಾಡಿಟ್ಟಿದ್ರೆ, ಬೆಂಗಳೂರೆಲ್ಲ ಸೈಟ್ ಮಾಡಿಟ್ಟಿದ್ರೆ, ನೀವು ಜಗಳ ಮಾಡ್ಕೊಳ್ತಿದ್ರೆ ನೀವು ಒಟ್ಟಿಗಿರ್ತಿರ್ಲಿಲ್ಲ. ನನಗೇನು ಬೇಕು, ನಿನಗೇನು ಬೇಕು ಅಂತ. ಅವ್ರು ಏನೂ ಮಾಡದೇ ಇರೋದ್ರಿಂದ ನೀವೆಲ್ಲ ಒಟ್ಟಿಗೆ ಇದ್ದೀರಿ. ಈಗೆಲ್ಲ ಮಾಡಿದವ್ರ ಮನೆಗಳದ್ದು ಹಣೆ ಬರ ನೋಡ್ತಾ ಇದ್ದೀವಲ್ಲ. ಹಾಗೆ ಬದುಕಬೇಕಾ, ಹೀಗೆ ಸಾಯ್ಬೇಕಾ? ನಾನು ಹೇಳ್ತೇನೆ, ಈ ರೀತಿಯ ಮರಣ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ. ಏನು ನಾವೇನು ಶಾಶ್ವತವಾಗಿ ಇರೋದಿಲ್ವಲ್ಲ. ಹೇಗೆ ಸಾಯ್ತೀವಿ ಅನ್ನೋದು ಮುಖ್ಯ. ಜನರ ತಿರಸ್ಕಾರಕ್ಕೆ ಒಳಗಾಗದೆ
ಗೌರವಕ್ಕೆ ಪಾತ್ರರಾಗಿ ರಕ್ಷಿತ್ ಹೇಳಿದ್ರು, ಆ ಕತ್ಲಲ್ಲಿ ಚಾರ್ಮಡಿ ಘಾಟ್ ಹತ್ರಕ್ಕೆ ಅಷ್ಟು ಜನ ಬಂದಿತ್ತು. ಅದೇ ಸಂಪಾದನೆ, ಅದೇ ಆಸ್ತಿ, ಅದೇ ನಮ್ಮ ಗಳಿಕೆ. ಆ ಕಾರಣಕ್ಕಾಗಿ ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಆದರೆ ನನ್ನ ನಂಬಿಕೆ ಆ ವಸಂತ ಬಂಗೇರ ಈ ಥರದವನೇ, ಹೀಗೇ ಆಗಿರುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಬಂದು, ನಾನು ಹೇಳಿದ್ನಲ್ಲ, 1 ವರ್ಷ ಆಗಿದೆ ನಾನು ಮೌನ, ಬಾಯಿ ಬಿಟ್ಟಿಲ್ಲ, ಮೈಕ್ ಮುಂದೆ ನಿಂತಿಲ್ಲ. ಯಾರು ಬಂದರೂ ನಾನು ಮುಖ ಕೂಡ ಕೊಟ್ಟು ಮಾತಾಡಿಲ್ಲ. ಇವತ್ತು ವಸಂತ್ ನನ್ನ ಎಬ್ಬಿಸಿ ಕರ್ಕೊಂಡು ಬಂದು ಮೈಕ್ ಮುಂದೆ ನಿಲ್ಲಿಸಿದ್ದಾರೆ. ನಾನಿನ್ನು ಹೆಚ್ಚು ಹೊತ್ತು ಅನಗತ್ಯವಾಗಿ ಮಾತನಾಡಿ ನಿಮಗೂ ಬೇಸರ ಉಂಟು ಮಾಡೋದಿಲ್ಲ. ನಮಗೆ ಗೊತ್ತಿದೆ ಬದುಕು ಎಷ್ಟು ವಿಚಿತ್ರವಾಗಿ ಇವತ್ತು ನಡೀತಾ ಇದೆ ಅನ್ನೋದನ್ನು. ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ವಸಂತ ಬಂಗೇರ ಥರ ಬದುಕೋದು ಬಹಳ ಕಷ್ಟದ ಕೆಲಸ. ಬದುಕು ಪೂರ್ಣ ಸಾಗಿಸಿ ಅವರು ದೇಹಾಂತ್ಯ ಮಾಡಿ ಹೋಗಬೇಕಾಗಿದ್ದರೆ ಆ ಪ್ರಯಾಣದಲ್ಲಿ ನೀನು, ಮಕ್ಕಳು, ನೀವು ಜೊತೆಗೆ ನಿಂತಿದ್ದೀರಿ. ಅವರು ಎಲ್ಲ ಕಷ್ಟವನ್ನು ನಿಮ್ಮ ಹೆಗಲಿಗೆ ಹಾಕ್ಕೊಂಡಿದ್ದೀರಿ. ಮಕ್ಕಳಿಗೆ ದುರಾಸೆ ಇದ್ದಿದ್ರೆ, ಮಕ್ಕಳಿಗೆ ಚಪಲ ಇದ್ದಿದ್ರೆ, ಮಕ್ಕಳು ಹಠ ಹಿಡಿದಿದ್ರೆ ಅವ್ರ ತಪಸ್ಸು ನೆರವೇರ್ತಾ ಇರಲಿಲ್ಲ. ನಿಜಲಿಂಗಪ್ಪನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರ ಮಕ್ಕಳು ಬೆಂಗಳೂರಿನ ಮಹಾರಾಣಿ ಕಾಲೇಜಲ್ಲಿ BA ಓದ್ತಾ ಇರ್ತಾರೆ. ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಈ ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿ ಬಂದಾಗ ಖಾದಿ ಬಟ್ಟೆ ಮೇಲೆ ರಿಬೇಟ್ ಕೊಡ್ತಾರೆ. ಆ ರಿಬೇಟ್ ಕೊಟ್ಟಾಗ ಖಾದಿ ಬಟ್ಟೆ ತರಿಸಿ ನಿಜಲಿಂಗಪ್ಪನವರು ತಮ್ಮ ಮಕ್ಕಳಿಗೆ ಬಟ್ಟೆ ಹೊಲಿಸ್ತಾ ಇದ್ರು. ಆ ಹೆಣ್ಮಕ್ಳು ವಯಸ್ಸಲ್ವಾ ಪಾಪ, ಅವ್ರ ತಾಯಿ ಹತ್ರ ಬಂದು ಗೋಳಾಡ್ತಾರೆ. ನಮಗೆ ಅಪ್ಪ ಯಾವಾಗಲೂ ಈ ದಪ್ಪನೆ ಬಟ್ಟೆ, ಖಾದಿ ಬಟ್ಟೆ ಕೊಡಿಸ್ತಾರೆ. ನಮ್ಮ ಸ್ನೇಹಿತರೆಲ್ಲ, ಕ್ಲಾಸ್ಮೇಟ್ಸ್ ಎಲ್ಲ ಒಳ್ಳೊಳ್ಳೆ ಚಂದ ಬಟ್ಟೆ ಹಾಕ್ಕೊಂಬರ್ತಾರೆ. ಅಪ್ಪನಿಗೆ ಹೇಳಿ ನಮ್ಗೆ ಒಳ್ಳೆ ಬಟ್ಟೆ ಕೊಡಿಸಿ, ಮಿಲ್ ಬಟ್ಟೆ ಕೊಡಿಸಿ. ಅವರು ಓದಿರೋದಿಲ್ಲ. ನಿಜಲಿಂಗಪ್ಪನವರ ಶ್ರೀಮತಿ ಅವರು, ಮುರಿಗಮ್ಮನವರು, ಅವರು ಮುಖ್ಯಮಂತ್ರಿಗಳಿಗೆ ಊಟ ಬಡಿಸುವಾಗ ಗಂಡನಿಗೆ ಹೇಳ್ತಾರೆ, ಆ ಮಕ್ಕಳೇನೋ ಬಟ್ಟೆ ಕೇಳ್ತಾವ್ರಿ, ಆ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ರೆ ನಿಜಲಿಂಗಪ್ಪನವ್ರು ಹೇಳ್ತಾರೆ, ಮಕ್ಕಳು ಕೇಳ್ತಾರೆ, ನೀನು ಊಟ ಬಡಿಸೋವಾಗ ಇದನ್ನು ನನಗೆ ಹೇಳ್ತೀಯ. ಈಗ ನಾನು ಊಟ ತಿನ್ನಬೇಕಾ ಬಿಟ್ಬಿಡ್ಬೇಕಾ? ಮಿಲ್ ಬಟ್ಟೆ ತರಬೇಕಾದ್ರೆ ದುಡ್ಡು ಬೇಕಮ್ಮ, ಎಲ್ಲಿದೆ ದುಡ್ಡು? ಖಾದಿ ಬಟ್ಟೆ ಅಂದರೆ ರಿಯಾಯಿತಿ ಕೊಡ್ತಾರೆ ಅಂತ ಹೇಳ್ತಾರೆ ನಿಜಲಿಂಗಪ್ಪನವರು. ಹಾಗೆ ಬದುಕಬೇಕು. ಅವರು ನಮಗೆ ಮಾರ್ಗದರ್ಶನ. ಗೊತ್ತಿದೆ ಕೆಟ್ಟು ಹಾಳಾಗೋಗಿದೆ, ಗೊತ್ತಿದೆ ನಮಗೆ. ಇನ್ನಿಷ್ಟು ಕೆಡಲಿ, ನಾವು ಅದಿರಾಗೋದು ಇಲ್ಲ. ನಮಗೆ ಅಂಥವರೇ ಮಾರ್ಗದರ್ಶನ. ದೇವರಾಜ ಅರಸರೇ ನಮಗೆ ಮಾರ್ಗದರ್ಶನ, ವಸಂತ ಬಂಗೇರೇ ನಮಗೆ ಮಾರ್ಗದರ್ಶನ. ಇಷ್ಟನ್ನು ಮಾತಾಡಿ ನನ್ನ ತಾಯಿಗೆ ನಾನೊಬ್ಬ ಸಹೋದರನನ್ನು ಕಳ್ಕೊಂಡಿದ್ದೇನೆ. ನೀನು ನಿನ್ನ ಬಾಳಿನ ಎಲ್ಲವೂ ಆಗಿದ್ದವನ್ನು ಕಳ್ಕೊಂಡಿದ್ದೀಯ. ಮಕ್ಕಳು, ತಂದೆಯನ್ನು ಕಳ್ಕೊಂಡಿದ್ದಾರೆ. ನಿಮ್ಮ ದುಃಖದಲ್ಲಿ ನಾನು ಭಾಗಿ. ನಾವಿಷ್ಟೇ ಕುಟುಂಬ ಅಲ್ಲ. ಇವತ್ತು ವಸಂತರು ಕೊಡೋದೇನಿಲ್ಲ, ಇವರೆಲ್ಲ ಬಂದಿದ್ದಾರಲ್ಲ. ನಿಮಗಿಂತ ಇವರಿನ್ನೂ ಶ್ರೇಷ್ಠ. ಯಾರೆಲ್ಲ ನೀವು ಇವತ್ತು ಅವರು ಕೊಡೋದು ಏನಿಲ್ಲದೆ ಹೋದರೂ ಕೂಡ 1000 ನುಡಿ ನಮನಕ್ಕೆ ನೀವು ಯಾರು ಬಂದಿದ್ದೀರಿ, ನಿಮ್ಮ ಪ್ರತಿಯೊಬ್ಬರ ಪಾದಗಳಿಗೂ ನಮಸ್ಕಾರ ಮಾಡಿ ನಿಮ್ಮ ಸಂಖ್ಯೆ ದೇಶದಲ್ಲಿ ಹೆಚ್ಚಾಗಲಿ, ನಿಮ್ಮಂಥ ಸಜ್ಜನರು ದೇಶದಲ್ಲಿ ಹೆಚ್ಚಾಗಲಿ, ಈ ಮೌಲ್ಯಗಳು ವೃದ್ಧಿ ಆಗಲಿ, ಈ ಕೃತಜ್ಞತಾ ಭಾವನೆ ಜನರಲ್ಲಿ ಬರಲಿ. ಉಪಕಾರ ಮಾಡಿದವ್ರಿಗೆ, ಸಮಾಜ ಸೇವೆ ಮಾಡಿದವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ, ಗುರುತಿಸ್ತಕ್ಕಂಥ ಸನ್ನಿವೇಶ ದೇಶದಲ್ಲಿ ಬರಲಿ ಅಂತ ಹೇಳಿ ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆಸಿದ್ದಕ್ಕೆ ರಕ್ಷಿತ್ತು, ತಂದೆ, ಚಿಕ್ಕಪ್ಪ ಎಲ್ಲರೂ ನನಗೆ ಭಾಳ ಪರಿಚಿತರು.
ಹುಡುಗ ಅವನಿಲ್ಲಿ ಬಂದು ಬಿಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಾನೆ. ಆತನಿಗೆ ಈ ಸಂಘಟನೆಯಲ್ಲಿ ನಿನ್ನ ಜೊತೆಗೆ ಯಾರೆಲ್ಲ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ತಿಳಿಸಿ, ನಾನು ನಿಮ್ಮೊಟ್ಟಿಗೆ ಸದಾ ಕಾಲ ಇರ್ತೇನೆ ಅಂತ ಹೇಳಿ ಮಕ್ಕಳಿಗೆ ನನ್ನ ಆಶೀರ್ವಾದವನ್ನು ಕೊಟ್ಟು, ನಿನಗೆ ಅಮ್ಮ ನಿನ್ನ ಜೊತೆ ಇರ್ತೇನೆ ನನ್ನ ಭರವಸೆ ಕೊಟ್ಟು ನಾನು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.